ನಮಸ್ಕಾರ ವೀಕ್ಷಕರೇ, ನ್ಯೂಸ್ 4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಸ್ನೇಹಿತರೆ, ನಿನ್ನೆ ಕುಮಾರಸ್ವಾಮಿಯವರು HD ಕುಮಾರಸ್ವಾಮಿ ಕೇಂದ್ರ ಸಚಿವರಿದ್ದಾರಲ್ಲ, HD ಕುಮಾರಸ್ವಾಮಿ ಇವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀವು ಸಿದ್ದರಾಮಯ್ಯನಿಗೆ ಬುದ್ಧಿ ಹೇಳಿ ಅನ್ನೋ ಮಾತನ್ನ ಹೇಳ್ತಾರೆ. 70,000 ಕೋಟಿ ಹಣವನ್ನು ನೀವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀರಾ, ಇದುವರೆಗೆ ಕೊಟ್ಟಿದ್ದೀರಾ, ಎಲ್ಲಿ ತರ್ತೀರಾ? ಸಾಲವನ್ನ ಮಾಡಿದ್ದೀರಲ್ಲ, ಸಾಲವನ್ನ ಹೇಗೆ ತೀರಿಸ್ತೀರಾ? ಇಷ್ಟೊಂದು ಸಾಲವನ್ನ ಮಾಡಿದ್ದೀರಲ್ಲ, 70,000 ಕೋಟಿ ಹಣವನ್ನ ಇದುವರೆಗೆ ಕೊಟ್ಟಿದ್ದೀರಾ ಅನ್ನುವ ಮಾತುಗಳನ್ನ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಲಹೆಯನ್ನು ನೀಡ್ತಾರೆ. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬುದ್ಧಿಯನ್ನ ಹೇಳಿ ಅಂತ ಹೇಳ್ತಾರೆ. ಆ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳ್ತಾರೆ, ನೀವು ಸಿದ್ದರಾಮಯ್ಯನವರಿಗೆ ಬುದ್ಧಿ ಹೇಳಿ ಅಂತ. ಇಲ್ಲಿ ಅವ್ರು ಹೇಳೋದು ಓಕೆ, ತಪ್ಪಿಲ್ಲ. ಕಾರಣ ಜೊತೆಗೆ ಇನ್ನೂ ಮಾತನ್ನು ಹೇಳ್ತಾರೆ ಕುಮಾರಸ್ವಾಮಿ ಅವರು, ನನ್ನ ಅವಧಿಯಲ್ಲಿ ನಾನು ರೈತರ ಸಾಲವನ್ನ ಮನ್ನಾ ಮಾಡಿದ್ದೆ, 1 ರೂಪಾಯಿ ಸಾಲವನ್ನ ಮಾಡಿದೆ ಅಂತ. ಆದರೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ, 2019ರಿಂದ 2023 ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ಯಾವ್ಯಾವ ಮುಖ್ಯಮಂತ್ರಿ ನೀವು ಸೇರಿದಾಗಿ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಸಾಲವನ್ನ ಮಾಡಿದ್ದಾರೆ? ನೀವು 2018ರಿಂದ 2019 ತನಕ ಸುಮಾರು 14 ತಿಂಗಳು ನೀವು ರಾಜ್ಯಭಾರವನ್ನು ಮಾಡ್ತೀರಾ, ಮುಖ್ಯಮಂತ್ರಿ ಆಗಿರ್ತೀರಾ. ಆ ಅವಧಿಯಲ್ಲಿ 1 ವರ್ಷ 2 ತಿಂಗಳು ನೀವು ಮುಖ್ಯಮಂತ್ರಿ ಆಗಿರ್ತೀರಾ. ಆ ಅವಧಿಯಲ್ಲಿ ನೀವು 40ರಿಂದ 50,000 ಕೋಟಿ ಸಾಲವನ್ನ ಮಾಡ್ತೀರಾ. 1 ವರ್ಷ 2 ತಿಂಗಳಲ್ಲಿ 40ರಿಂದ 50,000 ಕೋಟಿ ಸಾಲವನ್ನ ಮಾಡ್ತೀರಾ. ನಂತರ ಬಂದಂತ ಯಡಿಯೂರಪ್ಪ ಗೌರ್ಮೆಂಟ್ ಇದೆಯಲ್ಲ, ಯಡಿಯೂರಪ್ಪ ಅವರು 1.1 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ. ಅನಂತರ ಬಂದಂತ ಬೊಮ್ಮಾಯಿ ಅವರು 1.5 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ. ಅವರ ಅವಧಿಯಲ್ಲಿ, ಬೊಮ್ಮಾಯಿ ಅವಧಿಯಲ್ಲಿ 1.5 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಸುಮಾರು 2ರಿಂದ 2.5 ಲಕ್ಷ ಕೋಟಿ ಸಾಲವನ್ನ ಮಾಡಿದೆ. ಅಂದ್ರೆ ಬೊಮ್ಮಾಯಿ ಇಳಿದು ಹೋಗ್ಬೇಕಾದ್ರೆ 5.5 ಅಂದ್ರೆ 5.5 ಲಕ್ಷ ಕೋಟಿ ಸಾಲ ಇರುತ್ತೆ. ರಾಜ್ಯದ್ದು 5.5 ಲಕ್ಷ ಕೋಟಿ ಸಾಲ ಇರುತ್ತೆ. ಅನಂತರ ಬಂದಂತ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇವತ್ತಿನವರೆಗೆ ಪ್ರೆಸೆಂಟ್ ಇದೆ, ಈ ಪ್ರೆಸೆಂಟ್ ಇಲ್ಲಿವರೆಗೆ 7ರಿಂದ 7.5 ಲಕ್ಷ ಕೋಟಿ ಸಾಲಕ್ಕೆ ಹೋಗುತ್ತೆ. ಅಂದ್ರೆ 2ರಿಂದ 2.5 ಲಕ್ಷ ಕೋಟಿ ಸಿದ್ದರಾಮಯ್ಯ ಅವಧಿಯ ಸಾಲ ಆಗಿರುತ್ತೆ. ಸಿದ್ದರಾಮಯ್ಯ ಸಾಲವನ್ನ ಮಾಡಿದ್ದಾರೆ, ಬದಲಾಗಿ ಅದನ್ನ ನೀವೇ ಹೇಳಿದಾಗೆ ಏನು ಜನಪ್ರಿಯ ಯೋಜನೆಗಳಿದ್ದಾವೆ ಆ ಯೋಜನೆಗಳಿಗೆ ಖರ್ಚು ಮಾಡ್ತಿದ್ದಾರೆ. ಆದ್ರೆ ನಿಮ್ಮ ಅವಧಿಯಲ್ಲಿ ನೀವು ಸಾಲ ಮನ್ನಾವನ್ನ ಮಾಡಿದ್ರಿ, ಆದ್ರೆ ನೀವು ಹೇಳ್ತೀರಿ ನಾನು ಸಾಲ ಮನ್ನಾವನ್ನ ಮಾಡಿದೆ ಅಂತ. ಆದ್ರೂ 40ರಿಂದ 50,000 ಕೋಟಿ ಸಾಲ ಆಗುತ್ತೆ. ನಂತರ ಬಂದಂತ ಯಡಿಯೂರಪ್ಪ ಇದ್ದಾರಲ್ಲ, 1.1 ಲಕ್ಷ ಕೋಟಿ ಸಾಲ ಮಾಡಿದ್ರು. ಆ ಸಾಲ ಮಾಡಿ ಯಾರಿಗಾದ್ರೂ 1 ರೂಪಾಯಿ ಹಣವನ್ನ, ಜನಸಾಮಾನ್ಯರಿಗೆ ಅದರಿಂದ 1 ರೂಪಾಯಿ ಉಪಯೋಗ ಆಯ್ತಾ? ಪಾರ್ಟ್ನರ್ BS ಯಡಿಯೂರಪ್ಪ, ಆ ಯಡಿಯೂರಪ್ಪ ಅವರು ಮಾಡಿದ 1.1 ಲಕ್ಷ ಕೋಟಿ ಸಾಲ ಏನಾಯ್ತು? ಯಾವ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ರು? ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಯಾರಿಗೆ 1 ರೂಪಾಯಿ ಹಣವನ್ನ ಕೊಟ್ರು? ಯಾರಿಗಾರು 1 ರೂಪಾಯಿ ಕೊಟ್ರ, ಒಂದು ಹಾರ ಕಿಟ್ ಕೊಟ್ರ, ಏನ್ ಮಾಡಿದ್ರು? 1.1 ಲಕ್ಷ ಕೋಟಿ ಸಾಲವನ್ನ ಮಾಡಿ. ನಂತರ ಬಂದಂತ ಬೊಮ್ಮಾಯಿ ಸರ್ಕಾರ ಇತ್ತಲ್ಲ, ಬೊಮ್ಮಾಯಿ ಸರ್ಕಾರ 1.5 ಲಕ್ಷ ಕೋಟಿ ಸಾಲವನ್ನ ಮಾಡುತ್ತೆ. ಯಾಕೆ ಮಾಡಿದ್ರು? ಮಾಡಿದಂತ ಕೆಲಸ ಯಾವುದು ತೋರಿಸಿ. ಅವರು ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ? ರಾಜ್ಯ ದಿವಾಳಿ ಆಗುತ್ತೆ ಅಂತ ಯಾಕೆ ಹೇಳಿಲ್ಲ ನೀವು ಅವತ್ತು? 1.5 ಲಕ್ಷ ಕೋಟಿ ಸಾಲವನ್ನು ನೀವು ಮಾಡ್ತಿದ್ದೀರಲ್ಲ, ಇದರಿಂದ ರಾಜ್ಯ ದಿವಾಳಿಯಾಗಿ ಹೋಗುತ್ತೆ ಅಂತ ನೀವು ಯಾಕೆ ಹೇಳಿಲ್ಲ? ಇವತ್ತು ಯಾಕೆ ನೀವು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಸಿದ್ದರಾಮಯ್ಯ ಸಾಲ ಮಾಡಿದಾಗ ರಾಜ್ಯ ದಿವಾಳಿ ಆಗುತ್ತೆ. ಆದ್ರೂ ಸಿದ್ದರಾಮಯ್ಯ ಉಚಿತವನ್ನ ಕೊಡ್ತಿದ್ದಾರೆ, ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದಾರೆ, 2,000 ಬಸ್ಸನ್ನ ಖರೀದಿಸಿದ್ದಾರೆ ಅವರ ಅವಧಿಯಲ್ಲಿ. 2019ರಿಂದ 2023 ತನಕ ಒಂದೇ ಒಂದು ಉಚಿತಗಳನ್ನು ಕೊಟ್ಟಿಲ್ಲ. ಒಂದೇ ಒಂದು ಮಹಿಳೆಗಲ್ಲ, ಒಬ್ಬ ಪುರುಷನಿಗಲ್ಲ, ಯಾರಿಗೂ ಕೂಡ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ರೂ ಕೂಡ ಒಂದೇ ಒಂದು ಬಸ್ಸನ್ನು ಕೂಡ ನಿಮ್ಮ ಕೈಲಿ ಖರೀದಿಸ್ಲಿಕ್ಕಾಗಲಿಲ್ಲ. ಒಂದೇ ಒಂದು ಹೊಸ ಬಸ್ಸನ್ನು ಖರೀದಿಸಲಿಲ್ಲ. ಇಷ್ಟೆಲ್ಲ ಉಚಿತಗಳನ್ನು ಕೊಟ್ಟು 2,000 ಬಸ್ಸನ್ನ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ, ಹೊಸ ಬಸ್ಗಳನ್ನ. ಹಾಗಾದ್ರೆ ನೀವು ಸಾಲ ಮಾಡಿದ್ದು ಏನು? ಬೊಮ್ಮಾಯಿಯವರು ಸಾಲ ಮಾಡಿದ್ದು, ಯಡಿಯೂರಪ್ಪ ಸಾಲ ಮಾಡಿದ್ದು ಎಲ್ಲೋಯ್ತು ಹಣ? ಏನಾಯ್ತು? ಯಾತಕ್ಕೋಸ್ಕರ ಅವರು ಉಪಯೋಗಿಸಿದ್ರು? ಹಾಗಾದ್ರೆ ಇದೆಲ್ಲ ಬಿಡಿ. ಈಗ ನೀವು ರಾಜ್ಯ ಸರ್ಕಾರದ ಸಚಿವರಿಗೆ ಹೇಳ್ತೀರಲ್ಲ, ನೀವು ಸಿದ್ದರಾಮಯ್ಯನಿಗೆ ಬುದ್ಧಿ ಹೇಳಿ ಅಂತ. ನೀವು ಕೇಂದ್ರ ಸಚಿವರಾಗಿದ್ದೀರಲ್ಲ, ಎಷ್ಟು ಸರಿ ನರೇಂದ್ರ ಮೋದಿ ಅವರಿಗೆ ಬುದ್ಧಿಯನ್ನು ಹೇಳಿದ್ದೀರ ಕುಮಾರಸ್ವಾಮಿ ಅವರು? ಈ ದೇಶದ ಸಾಲ ನರೇಂದ್ರ ಮೋದಿ ಬಂದ ನಂತರ 214 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ. 214 ಲಕ್ಷ ಕೋಟಿ ಸಾಲವನ್ನ ಮಾಡಿ ದೇಶ ಏನಾಗುತ್ತೆ? ಈ ಪ್ರಶ್ನೆ ಯಾಕೆ ನೀವು ಮೋದಿ ಅವ್ರ ಹತ್ರ ಕೇಳ್ತಾರೆ? ಯಾಕೆ ನೀವು 214 ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ, ಹೇಗೆ ತೀರಿಸ್ತೀರಾ, ಸೋರ್ಸ್ ಏನಿದೆ, ಎಲ್ಲಿಂದ ತರ್ತಾ ಇದ್ದೀರಾ ಅಂತ ಯಾವತ್ತಾರು ಕೇಳಿದ್ದೀರಾ ನೀವು? ಅದೇ ಇದರಲ್ಲಿ ಬುದ್ಧಿ ಯಾವತ್ತಾರು ಮೋದಿ ಬುದ್ಧಿ ಹೇಳಿದ್ದೀರಾ ನೀವು?
ನೀವು ಕೇಂದ್ರ ಸಚಿವರಾಗಿದ್ದೀರಲ್ಲ, ನೀವು ಮೋದಿ ಬುದ್ಧಿ ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ಸಿದ್ದರಾಮಯ್ಯ ಬುದ್ಧಿ ಹೇಳ್ತಾರೆ. ಸೊ ನೀವು ಮೋದಿ ಬುದ್ಧಿ ಹೇಳಿ. ಅದು ಬಿಡಿ, ಸಾಲದ ವಿಚಾರ ಪಕ್ಕಕ್ಕಿಟ್ಟಣ. ಇಲ್ಲಿ 70,000 ಕೋಟಿ ಹಣವನ್ನು ನೀವು ಖರ್ಚು ಮಾಡ್ತಾ ಇದ್ದೀರಾ, ಎಲ್ಲಿಂದ ತರ್ತೀರಾ ಅಂತ ಕೇಳ್ತೀರಲ್ಲ. ಈ 70,000 ಕೋಟಿ ಈ ದೇಶದ BPL ಹೋಲ್ಡರ್ಸ್ ಅಂತ ನಾವೇನು ಕರಿತೇವೆ ಆ ಒಂದು ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥದ್ದು. BPL ಮಹಿಳೆ ಇದಾರಲ್ಲ, ಅತ್ಯಂತ ಬಡತನ ಅಂತ ನಾವೇನು ಕರಿತೀವಿ, ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ನಿಮ್ಮ ಮೋದಿ ಸರ್ಕಾರ ಇದೆಯಲ್ಲ, ಈ ಮೋದಿ ಸರ್ಕಾರ ಇದುವರೆಗೆ 10 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷದಲ್ಲಿ ನಿಮ್ಮದೇ ಸರ್ಕಾರ ಕುಮಾರಸ್ವಾಮಿ ಅವರೇ 16.35 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದೆ. ದೊಡ್ಡ ದೊಡ್ಡ ಕಂಪನಿಗಳು, ಅದು ಯಾರು BPL ಹೋಲ್ಡರ್ಸ್ ಅಲ್ಲ, ಅವರು ಅತ್ಯಂತ ಅಗರ್ಭ ಶ್ರೀಮಂತರ ಸಾಲವನ್ನ 16 ಲಕ್ಷ ಕೋಟಿ ಅಗರ್ಭ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಿದೆ. ಇದನ್ನ ಎಲ್ಲಿ ತರ್ತೀರಾ ಅಂತ ಯಾಕೆ ಕೇಳಲಿಲ್ಲ ಕುಮಾರಸ್ವಾಮಿ ಅವರೇ? ನೀವು ಯಾಕೆ ಕೇಳಲಿಲ್ಲ? ಏನದು 50,000 ಕೋಟಿ ಅಲ್ಲ ಮನ್ನಾ ಮಾಡಿರ್ತಕ್ಕಂಥದ್ದು, 16.35 ಲಕ್ಷ ಕೋಟಿ ಸಾಲ. ಅಷ್ಟು ಸಾಲವನ್ನ ರೇಟ್ ಆಫ್ ಹೆಸರಲ್ಲಿ ಮನ್ನಾ ಮಾಡಿದೆ. ಆದರೂ ಕೂಡ ನೀವು ಮೋದಿಗೆ ಬುದ್ಧಿ ಹೇಳ್ತಾ ಇಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮೋದಿಗೆ ಬುದ್ಧಿ ಹೇಳಿ. ನಾನು ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದೆ, 1 ರೂಪಾಯಿ ಸಾಲ ಮಾಡಲಿಲ್ಲ. ನೀವು ಈಗ ಈ ಸಾಲ ಮನ್ನಾ ಮಾಡಕ್ಕೆ ಯಾಕೆ ಸಾಲವನ್ನ ಮಾಡ್ತಾ ಇದ್ದೀರಾ? ಎಲ್ಲಿ ತಂದು ತೀರಿಸ್ತೀರಾ? ದೇಶ ದಿವಾಳಿ ಆಗಲ್ವಾ ಅಂತ ನೀವು ಕೇಳಬೇಕಲ್ವಾ ಕುಮಾರಸ್ವಾಮಿ ಅವರೇ? ಇದು ನಿಮ್ಮ ಜವಾಬ್ದಾರಿ ಅಲ್ವಾ? ಎಸ್ ಎ ಮಂತ್ರಿಯಾಗಿ ನೀವು ಕೇಳಬೇಕು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ ಮೇಲೆ ನೀವು ಅಲ್ಲಿ ಕೇಳೋದು ನಿಮ್ಮ ಕರ್ತವ್ಯ ಅಲ್ವಾ? ಯಾಕೆ ನೀವು ಕೇಳ್ತಾ ಇಲ್ಲ? ಯಾಕೆ ಬುದ್ಧಿ ಹೇಳ್ತಾ ಇಲ್ಲ ಮೋದಿ ಅವರಿಗೆ? ಆ ತಾಕತ್ತು ದಮ್ಮು ನಿಮ್ಗಿದೆಯಾ ಹೇಳಿ? ಆ ತಾಕತ್ತು ಆ ದಮ್ಮು ಕುಮಾರಸ್ವಾಮಿ ಅವರೇ ನಿಮ್ಗಿದೆಯಾ? ಇದೆಲ್ಲ ಬಿಡಿ. ಈಗ ನೀವು ಹೇಳಿದ್ರಲ್ಲ, ಕರ್ನಾಟಕ ಈಗ ಪ್ರೆಸೆಂಟ್ 7.5 ಲಕ್ಷ ಕೋಟಿ ಸಾಲವನ್ನ ಮಾಡಿದೆ. ಈ ಸಾಲವನ್ನ ಹೇಗೆ ತೀರಿಸ್ತೀರಿ ನೀವು ಅಂತ ಹೇಳ್ತಿದ್ದೀರಲ್ಲ. ಕರ್ನಾಟಕದಿಂದ ನಿಮ್ಮ ಸರ್ಕಾರ, ನಿಮ್ಮ ಕೇಂದ್ರಕ್ಕೆ ನಾವು ಕೊಡ್ತಿರ್ತಕ್ಕಂಥ ತೆರಿಗೆ ಹಣ 4.5ರಿಂದ 5 ಲಕ್ಷ ಕೋಟಿ, 4.5ರಿಂದ 5 ಲಕ್ಷ ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ. ಅದ್ರ ಬದಲಾಗಿ ನೀವು ನಮಗೆ ವಾಪಸ್ ಎಷ್ಟು ಕೊಡ್ತಾ ಇದ್ದೀರಾ? 6ರಿಂದ 7,000 ಕೋಟಿ ಹಣವನ್ನು ಕರ್ನಾಟಕಕ್ಕೆ ಕೊಡ್ತಾ ಇದ್ದೀರಾ ನೀವು. ನೀವು ಒಂದು ಕೆಲಸ ಮಾಡಿ, ನಮ್ಮ ಕರ್ನಾಟಕದಲ್ಲಿ ತಗೊಳ್ತೀರಲ್ಲ, ಫುಲ್ ಬಿಟ್ಬಿಡಿ. ನಮಗೆ 50% ಹಣವನ್ನು, 50% ಹಣವನ್ನು ವಾಪಸ್ ಕೊಡಿ. ಜೀವನ ಪೂರ್ತಿ ಬೇಡ, ಬರೀ 4ರಿಂದ 5 ವರ್ಷ, ಯಾವುದೇ ಸರ್ಕಾರ ಬಂದಾಗ 5 ವರ್ಷಗಳ ಕಾಲ ನೀವು ನಮ್ಮಿಂದ ತಗೊಳ್ತಕ್ಕಂಥ ಹಣದಲ್ಲಿ ಅರ್ಧ ಹಣವನ್ನು ವಾಪಸ್ ಕೊಡಿ. 1 ರೂಪಾಯಿ ಸಾಲ ಇಲ್ದಂಗೆ ಮಾಡುತ್ತೆ ಕರ್ನಾಟಕ ಸರ್ಕಾರ. ಬರೀ ಭಾರತದಲ್ಲ, ಇಡೀ ಜಗತ್ತೇ ಕರ್ನಾಟಕದ ತಿರುಗಿ ನೋಡಬೇಕು, ಯಾವುದಪ್ಪ ಇದು ರಾಜ್ಯ ಅಂತ. ಅಷ್ಟು ಸುಂದರವಾದ ರಾಜ್ಯ ನಿರ್ಮಾಣ ಆಗುತ್ತೆ. ಆದರೆ ನೀವೇನು ಮಾಡ್ತಿದ್ದೀರಾ? ತಗೊಂಡೋಗಿ ನಾವು ಕೇಂದ್ರ ಸರ್ಕಾರಕ್ಕೆ 4ರಿಂದ 5 ಲಕ್ಷ ಕೋಟಿ ಹಣ ಕೊಟ್ಟರೆ ಅಲ್ಲಿಂದ 6ರಿಂದ 7,000 ಕೋಟಿಯನ್ನು ವಾಪಸ್ ಕೊಡ್ತೀರಾ. ಆಯ್ತಾ? ಅದರಲ್ಲಿ ಸಾಲ ಮಾಡಬೇಡಿ, ನೀವು ರಾಜ್ಯವನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ತೀರಾ. ಹೇಗೆ ಕುಮಾರಸ್ವಾಮಿ ಅವರೇ? ಇಡೀ ದೇಶ ಎಲ್ಲ ನಿಮಗೆ ಕೊಟ್ಟಾಗ ನೀವು 214 ಲಕ್ಷ ಕೋಟಿ ಸಾಲ ಮಾಡ್ತೀರಾ. ಆದರೆ ಕರ್ನಾಟಕದಲ್ಲಿ 7.5 ಲಕ್ಷ ಕೋಟಿ ಸಾಲ, ರಾಜ್ಯ ದಿವಾಳಿ ಆಯಿತು ಅಂತ ಹೇಳ್ತೀರಾ. ಜೊತೆಗೆ ಹೇಳ್ತೀರಾ ಆ ಕಾರ್ಯಕ್ರಮದಲ್ಲಿ ನೀವು, ಸಿದ್ದರಾಮಯ್ಯನ ಬಜೆಟ್ ಭಾಷಣ ಇದೆಯಲ್ಲ, ಇದು ಕೇವಲ ಪತ್ರಿಕೆ ಮೇಲೆ ಮಾತ್ರ ಪ್ರಿಂಟ್ ಆಗುತ್ತೆ, ಇದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ ಅಂತದ್ದಲ್ಲ ಅಂತ. ಕುಮಾರಸ್ವಾಮಿ ಅವರೇ, ನಿಮ್ಮದೇ ಸರ್ಕಾರ, ನಿಮ್ಮದೇ ಹಣಕಾಸು ಸಚಿವರು ಬಜೆಟಲ್ಲಿ ಘೋಷಣೆ ಮಾಡಿದ್ದನ್ನು ಎಷ್ಟನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅವ್ರನ್ನ ಕೇಳಬೇಕಲ್ವಾ? ನೀವು ಮೊದಲು ಅವ್ರನ್ನ ಕೇಳಿ. ಆಯ್ತಾ? ಮೊದಲು ಅವ್ರನ್ನ ಕೇಳಿ. ದೇಶ ದಿವಾಳಿ ಆಗುತ್ತೆ ಅಂತ ನೀವೆಲ್ಲ ಹೇಳ್ಬೇಕಾಗಿ ನಿಮ್ಮಂಥ ವಿರೋಧ ಪಕ್ಷ ಅಲ್ಲ ಹೇಳ್ತಕ್ಕಂಥದ್ದು. ನಿಮ್ಮ ಏನು ಇವರಿದ್ದಾರಲ್ಲ, ಬಜೆಟ್ ಮಂಡಿಸಿದ್ರಲ್ಲ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರ ಪತಿ ಇದ್ದಾರಲ್ಲ ಪರಕಾಲ ಪ್ರಭಾಕರನ್, ಅವರೇ ಹೇಳ್ತಾರೆ, ಇವರೇ ಹಣಕಾಸು ಸಚಿವರಾಗಿ ಮುಂದುವರೆದ್ರೆ ಈ ದೇಶ ದಿವಾಳಿ ಆಗತ್ತೆ ಅಂತ. ಈ ದೇಶ ದಿವಾಳಿ ಆಗತ್ತೆ ಅಂತ ಅವರೇ ಹೇಳಿದ್ದಾರೆ, ಗಂಡ ಹೇಳಿದ್ದಾರೆ, ಸ್ವತಃ ಗಂಡ, ಬೇರೆಯವರಲ್ಲ. ನಿಮ್ಮ ಹಣಕಾಸು ಸಚಿವರ ಗಂಡನೇ ಹೇಳ್ತಾರೆ, ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರನ್, ಇವರು ಇದೇ ರೀತಿ ಇದು ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಂದುವರೆದ್ರೆ ಈ ದೇಶ ದಿವಾಳಿ ಆಗತ್ತೆ ಅಂತ. ಜೊತೆಗೆ ನೋಡಿ, ಇಲ್ಲಿ ನೀವು 214 ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ, ಅದ್ರ ಬಗ್ಗೆ ನೀವು ಮಾತನಾಡಲ್ಲ. ಆಯ್ತಾ? ಜೊತೆಗೆ 16.35 ಲಕ್ಷ ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿದ್ದೀರಾ. ಯಾರ್ದ? ರೈತರದ್ದು ಮಾಡಿದ್ರಾ? ಬಡವ್ರದ್ದು ಮಾಡಿದ್ರಾ? ಕೈಲಾಗದವ್ರು ಮಾಡಿದ್ರಾ? ಅಸಹಾಯಕರದ್ದು ಮಾಡಿದ್ರಾ? ಇಲ್ಲ. ಬದಲಾಗಿ ನೀವು ಶ್ರೀಮಂತ ಉದ್ಯಮಿಗಳು
ಅನಿಲ್ ಅಂಬಾನಿ 40,000 ಕೋಟಿ ಸಾಲವನ್ನು ತಗೊಳ್ತಾನೆ. 40,000 ಕೋಟಿ ಸಾಲವನ್ನು ಕಟ್ಟಲ್ಲ ರಿಲಯನ್ಸ್ ಕಮ್ಯುನಿಕೇಶನ್ ಅನಿಲ್ ಅಂಬಾನಿ. ಯಾಕೆ ಕಟ್ಟಿಸ್ತಾ ಇಲ್ಲ ಕುಮಾರಸ್ವಾಮಿ? ಅದನ್ನ ಹೇಳಿ ನೀವು, ಯಾಕೆ ಕಟ್ಟಿಸ್ತಾ ಇಲ್ಲ? ಇದರಿಂದ ದೇಶ ದಿವಾಳಿ ಆಗಲ್ವಾ? ಇಲ್ಲಿ ಬಡವರಿಗೆ, ಕೈಲಾಗದವರಿಗೆ, ಅಸಹಾಯಕ ಮಹಿಳೆಯರಿಗೆ ಹಣವನ್ನು ಕೊಟ್ಟರೆ ರಾಜ್ಯ ದಿವಾಳಿ ಆಗುತ್ತೆ. ಆದರೆ ಅದೇ ಅನಿಲ್ ಅಂಬಾನಿಗೆ 40,000 ಕೋಟಿಯನ್ನು ಕೊಟ್ಟು ವಸೂಲು ಮಾಡಲಿಲ್ಲ ಅಂತಂದರೆ ಅದು ದಿವಾಳಿ ಆಗಲ್ವಾ? ಇವರೊಬ್ಬರೇ ಅಲ್ಲ. ಭೂಷಣ್ ಸ್ಟೀಲ್ ಎಷ್ಟು ಕಟ್ಟಬೇಕು ಕುಮಾರಸ್ವಾಮಿ ಅವರೇ? ಭೂಷಣ್ ಸ್ಟೀಲ್ ಸುಮಾರು 40,000 ಕೋಟಿ ಸಾಲವನ್ನು ಕಟ್ಟಬೇಕು. ಭೂಷಣ್ ಸ್ಟೀಲ್ 40,000 ಕೋಟಿ ಬ್ಯಾಂಕಿಗೆ ಹಣವನ್ನು ಕಟ್ಟಿಲ್ಲ. SR ಸ್ಟೀಲ್ಸ್ 50,000 ಕೋಟಿಯನ್ನು ಕಟ್ಟಬೇಕು. ನಾನು ಆಗಲೇ ಹೇಳಿದಾಗೆ ಅನಿಲ್ ಅಂಬಾನಿ 40,000 ಕೋಟಿ ಹಣವನ್ನು ಕಟ್ಟಬೇಕು. ಎಲೆಕ್ಟ್ರೋ ಸ್ಟೀಲ್ಸ್ 13,000 ಕೋಟಿ ಸಾಲವನ್ನು ಬ್ಯಾಂಕಿಗೆ ಕಟ್ಟಬೇಕು. JP ಇನ್ಫೋಟೆಕ್ 9,000 ಕೋಟಿಯನ್ನು ಕಟ್ಟಬೇಕು. APJ ಶಿಪ್ ಯಾರ್ಡ್ 22,000 ಕೋಟಿಯ ಸಾಲವನ್ನು ಕಟ್ಟಬೇಕು. ಇನ್ನು ಕೆಲವನ್ನ ಇಟ್ಟಿರ್ತಕ್ಕಂಥದ್ದು ಎಲ್ಲ ಅಲ್ಲ, ಇಂಥದ್ದು ಇನ್ನೂ ನೂರಾರು ಕಂಪನಿಗಳು ಹಣವನ್ನು ಕಟ್ಟಬೇಕು, ಕಟ್ಟಿಲ್ಲ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಬಡ್ಡಿಯನ್ನು ಕಟ್ಟಿಲ್ಲ, ಹಣವನ್ನೂ ಕಟ್ಟಿಲ್ಲ ಬ್ಯಾಂಕಿಗೆ. ಇಷ್ಟು ಹಣವನ್ನು ಇನ್ನು ಬಿಡಿ, ಇನ್ನು ಏನು ವಿದೇಶಕ್ಕೆಲ್ಲ ಒತ್ಕೊಂಡು ನೋಡೋದ್ರಲ್ಲ, ಅವ್ರ ವಿಚಾರವನ್ನು ಹೇಳಾಗೇ ಇಲ್ಲ, ಅವ್ರ ವಿಷಯವನ್ನು ಹೇಳುವಾಗೇ ಇಲ್ಲ. ಇಷ್ಟೆಲ್ಲ ಆಯ್ತಾ ಇದ್ರು ದೇಶ ದಿವಾಳಿ ಆಗಲ್ಲ. ಇಲ್ಲಿ 70,000 ಕೋಟಿ ಹಣವನ್ನು ಇಟ್ಟು ಜನಗಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕೆ, ಮಹಿಳೆಯರಿಗೆ ಉಚಿತವಾಗಿ 2,000 ಹಣವನ್ನು ಹಾಕಿ, ಅಥವಾ ಏನು ನಿರುದ್ಯೋಗಿ ಪದವೀಧರರಿಗೋ ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ಗೋ ಸ್ವಲ್ಪ ಹಣವನ್ನು ಅವ್ರಿಗೆ ಕೊಟ್ಟರೆ ರಾಜ್ಯ ದಿವಾಳಿ ಆಗೋಗ್ಬಿಡುತ್ತೆ ಅಲ್ವಾ ಕುಮಾರಸ್ವಾಮಿ ಅವರೇ? ಸಾಲ ಮಾಡಿದ್ದೀರಾ, ಸುಮ್ಮನೆ ಸುಳ್ಳು ಹೇಳಬೇಡಿ, ಪುಂಗಬೇಡಿ, ನಾನು ಸಾಲನೇ ಮಾಡಲಿಲ್ಲ ಅಂತ. 40,000 ರಿಂದ 50,000 ಕೋಟಿ ಸಾಲವನ್ನು ಮಾಡಿದ್ರಿ. ಅದು ನೀವು ಮನ್ನಾ ಮಾಡೋಕ್ಕೆ ಬಳಸಿದ್ರೋ ಅಥವಾ ಬೇರೆದಕ್ಕೆ ಮನ್ನಾ ಮಾಡಿದ್ರೋ ಗೊತ್ತಿಲ್ಲ ಸಾಲವನ್ನು. ಆದರೆ 40,000 ರಿಂದ 50,000 ಕೋಟಿ ಹಣವನ್ನು ಸಾಲ ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ, 1 ವರ್ಷ 2 ತಿಂಗಳಲ್ಲಿ. ನಂತರ ಬಂದಂಥ ನಿಮ್ಮ ಗೆಳೆಯ ಯಡಿಯೂರಪ್ಪ ಕೂಡ 1.1 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ರು. ನಂತರ ಬಂದಂಥ ಬೊಮ್ಮಾಯಿ ಸರ್ಕಾರ 1.5 ಲಕ್ಷ ಕೋಟಿ ಸಾಲವನ್ನು 1.5 ಲಕ್ಷ ಕೋಟಿ ಸಾಲವನ್ನು ಮಾಡ್ತು. ಆದರೆ ಯಾವುದೇ ಜನಪ್ರಿಯ ಯೋಜನೆಯನ್ನು ಕೊಡಲಿಲ್ಲ. ನಿಮ್ಮ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ ಬಿಟ್ರೆ ಮತ್ತೊಂದು ಜನಪ್ರಿಯ ಯೋಜನೆ ರಾಜ್ಯಕ್ಕೆ ಬರಲಿಲ್ಲ. ರಾಜ್ಯದಲ್ಲಿ ಒಂದು ರಸ್ತೆ ಆಗಲಿಲ್ಲ, ಒಂದು ಸ್ಕೂಲ್ ಸರಿ ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೂ ಬೊಮ್ಮಾಯಿ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಬೇಕಾದ್ರೆ ಈ ರಾಜ್ಯದ ಸಾಲ 5.5 ಲಕ್ಷ ಕೋಟಿ ಇತ್ತು. ಸಿದ್ದರಾಮಯ್ಯ ಬಂದ ನಂತರ ಅದು ಇವತ್ತಿಗೆ 7.5 ಲಕ್ಷ ಕೋಟಿ, 7 ರಿಂದ 7.5 ಲಕ್ಷ ಕೋಟಿಗೆ ತಾಂಡೋಗಿ ನಿಲ್ಲಿಸಿದ್ದಾರೆ. ಸೊ ಇದು ಸರಿ ಅಂತ ಹೇಳ್ತಾ ಇಲ್ಲ, ಸಾಲವನ್ನು ಮಾಡ್ತಕ್ಕಂಥ ಸರಿ ಅಂತ ಹೇಳ್ತಿಲ್ಲ. ಆದರೆ ಜನಪ್ರಿಯ ಕೊನೆ ಪಕ್ಷ ಸಾಲವನ್ನು ಮಾಡು, ಇನ್ನೊಂದು ಮಾಡು, ಯಾವುದೋ ಬಂದಂಥ ಹಣ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಜನಸಾಮಾನ್ಯರಿಗೆ ನೀವೆಲ್ಲ ಏನು ಮಾಡ್ತಾ ಇದ್ರಿ? ನಿಮ್ಮ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇವರು ಅವಧಿಯಲ್ಲಿ ಮಾಡಿದಂಥ ಸಾಲವನ್ನು ಏನು ಮಾಡಿದ್ರಿ? ಲೆಕ್ಕನೇ ಇಲ್ವಲ್ಲ ಅದಕ್ಕೆ. ಈಗ ಅಟ್ಲೀಸ್ಟ್ ಲೆಕ್ಕವನ್ನು ಕೊಡ್ತಾರೆ, ನೋಡಪ್ಪ ಇದಕ್ಕೊಂದು 70,000 ಕೋಟಿ ಖರ್ಚು ಮಾಡಿದ್ದೀನಿ, ಇದಕ್ಕೊಂದು 50,000 ಕೋಟಿ ಖರ್ಚು ಮಾಡಿದ್ದೀನಿ, ಇದಕ್ಕೊಂದು 10,000 ಕೋಟಿ ಖರ್ಚಾಗಿದೆ ನಿಮ್ಮ ಜನಪ್ರಿಯ ಯೋಜನೆಗಳಿಗೆ, ಆ ಯೋಜನೆ ನಮಗೆ ವಾಪಸ್ ತಲುಪ್ತಾ ಇದೆ ಅಂತ. ಆದರೆ ನಿಮ್ಮ ನಂತರ ಬಂದಂಥ ಯಡಿಯೂರಪ್ಪ, ನಿಮ್ಮ ಗೆಳೆಯ ಬಸವರಾಜ ಬೊಮ್ಮಾಯಿ ಇದಾರಲ್ಲ, ಅವರ ಅವಧಿಯಲ್ಲಿ ಮಾಡಿದಂಥ ಸಾಲಕ್ಕೆ ಲೆಕ್ಕ ಇದೆಯಾ? ಆ ಲೆಕ್ಕ ಇದ್ರೆ ಹೇಳಿ, ಏನಾಯಿತು? 1.5 ಲಕ್ಷ ಕೋಟಿ ಸಾಲ ಮಾಡಿ ಏನು ಮಾಡಿದ್ರು ನೋಡಿದರೆ ಒಂದು ರಸ್ತೆಯನ್ನು ಮಾಡಿಸಿಲ್ಲ, ಒಂದೇ ಒಂದು ಸ್ಕೂಲ್ ರಿಪೇರಿ ಮಾಡಿದ್ದು ನೋಡಲಿಲ್ಲ, ಒಂದು ಸ್ಕೂಲಿಗೆ ಒಂದು ಇಟ್ಟಿಗೆ ಇಟ್ಟಿದ್ದು ನೋಡಲಿಲ್ಲ. ಹೇಳಿ, ಅಷ್ಟು ಹಣವನ್ನು ಏನು ಮಾಡಿದ್ರು ಅಂತ ಮೊದಲು ನೀವು ಅವರನ್ನ ಲೆಕ್ಕ ಕೇಳಿ. ಆ ಲೆಕ್ಕ ಬಂದ ನಂತರ ಸಿದ್ದರಾಮಯ್ಯನ ಲೆಕ್ಕವನ್ನು ಕೇಳಿ. ನಂತರ ನೀವು ಮೋದಿಗೆ ಬುದ್ಧಿ ಹೇಳಿ, ಮೋದಿ ಕೇಳಿ ಅದನ್ನು ಸರಿ ಮಾಡ್ಕೊಂಡ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹೇಳ್ತಾರೆ. ಅನಂತರ ಸಿದ್ದರಾಮಯ್ಯ ಅದನ್ನು ಸರಿ ಮಾಡ್ಕೊತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.